ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸರ್ಕಾರಿ ನೌಕರರ ಹಾಗೂ ಪಿಂಚಣಿದಾರರ ರಾಜ್ಯ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರ DA ಹೈಕ್ನ ಬಗ್ಗೆ ಇನ್ಫಾರ್ಮೇಷನನ್ನು ತಿಳಿಸ್ಕೊಡಲಿದ್ದೇನೆ. ನೀವೇನಾದರೂ ಕೇಂದ್ರ ಸರ್ಕಾರಿ ನೌಕರರು ಅಥವಾ ಪಿಂಚಣಿದಾರರಾಗಿದ್ದರೆ ಆಲ್ರೆಡಿ ನನ್ನ ಚಾನಲ್ನಲ್ಲಿ DA ಹೈಕ್ ಆಗಿರೋಂಥ ಬಗ್ಗೆ ಅಪ್ಡೇಟನ್ನು ತಿಳಿಸ್ಕೊಟ್ಟಿದ್ದೀನಿ. ಅದನ್ನು ನೋಡಿ ತಿಳ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ರಾಜ್ಯ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರ DA ಹೈಕ್ನ ಬಗ್ಗೆ ಇನ್ಫಾರ್ಮೇಷನನ್ನು ತಿಳಿಸ್ಕೊಡಲಿದ್ದೇನೆ. ಹಾಗೂ ನಮ್ಮ ಚಾನಲ್ನಲ್ಲಿ ನಾನು ರೆಗ್ಯುಲರ್ ಆಗಿ ಗೌರ್ಮೆಂಟ್ ಎಂಪ್ಲಾಯೀಸ್ ರಿಲೇಟೆಡ್ ಏನೇ ಅಪ್ಡೇಟ್ ಇದ್ರೂ ಅದನ್ನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಹಾಗಾಗಿ ನೀವು ಫ್ರೀಯಾಗಿ ಯಾವುದೇ ಚಾರ್ಜಸ್ ಇಲ್ಲದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ. ಸೊ ಡೈರೆಕ್ಟಾಗಿ ನೀವು ನನ್ನ ವಿಡಿಯೋನ ನೋಡ್ಬೋದು, ಹೋಗಿ ವಿಡಿಯೋ ಸರ್ಚ್ ಮಾಡೋವಂಥ ಅವಶ್ಯಕತೆಗಳು ಇರೋದಿಲ್ಲ. ಮತ್ತು ನೀವು ಈಗ ವಿಡಿಯೋಸನ್ನು ನಿಮ್ಮ ಕಲೀಗ್ಸ್ ಜೊತೆ ಕೂಡ ಶೇರ್ ಮಾಡಿ ಹಾಗೂ ಎಲ್ಲರಿಗೂ ಈ ವಿಷಯವನ್ನು ತಿಳಿಸೋ ಹಾಗೆ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳಿದಾಗೆ DA ಹೈಕ್ ಅಥವಾ ತುಟ್ಟಿ ಭತ್ಯೆ ಬಗ್ಗೆ ತಿಳಿಸ್ಕೊಡಲಿದ್ದೇನೆ. ಇವಾಗಲೇ ನಿಮಗೆ ಗೊತ್ತಿದೆ, ಕೇಂದ್ರ ಸರ್ಕಾರಿ ನೌಕರರಿಗೆ ಮಾರ್ಚ್ ತಿಂಗಳಲ್ಲಿ 3% ಜಾಸ್ತಿ 4% ಜಾಸ್ತಿ ಮಾಡಿದರು, 46ಇಂದ 50% ಮಾಡಿದರು. ಮತ್ತು ಜುಲೈನಲ್ಲಿ ಮತ್ತೆ DAನ ಹೈಕ್ ಮಾಡಿ 50 ಇದ್ದದನ್ನು 53% ಮಾಡಿದರು. ಟೋಟಲಾಗಿ 2024ಅಲ್ಲಿ 7% DAನ ಕೇಂದ್ರ ಸರ್ಕಾರಿ ನೌಕರರಿಗೆ ಮತ್ತು ಪಿಂಚಣಿದಾರರಿಗೆ ಜಾಸ್ತಿ ಮಾಡಿದರು. ಸೊ ಹಾಗಾಗಿ ಮತ್ತು 7ನೇ ವೇತನ ಆಯೋಗ ಏನು ರಚಿಸಿದ್ರಲ್ವ, ಅದರಲ್ಲೂ ಕೂಡ ರಾಜ್ಯ ಸರ್ಕಾರಿ ನೌಕರರಿಗೆ DA ಹೈಕ್ ಆಗಬೇಕು ಮತ್ತು ಪಿಂಚಣಿದಾರರಿಗೆ DA ಹೈಕ್ ಆಗಬೇಕು ಅಂತ ತಿಳಿಸ್ಕೊಟ್ಟಿದ್ರು. ಆದರೆ ಇನ್ನೂ ಕೂಡ ಆ DA ಹೈಕ್ ಆಗಿಲ್ಲ. ಸೊ ಅದರ ಬಗ್ಗೆ ಹಲವಾರು ರಾಜ್ಯ ಸರ್ಕಾರಿ ನೌಕರರ ಸಂಘ ಸಂಸ್ಥೆಗಳು ಕೂಡ ಸರ್ಕಾರಕ್ಕೆ ಮತ್ತೆ ಮನವಿಯನ್ನು ಸಲ್ಲಿಸಿದ್ದು, ಆದೇಶ ಹೊರಡಿಸಿದ್ರು, ಇನ್ನೂ DA ಹೈಕ್ ಆಗಿಲ್ಲ ಅಂತ. ಹಾಗೂ ಹಲವಾರು ಸಂಘ ಸಂಸ್ಥೆಗಳು ಕೂಡ ಮನವಿಯನ್ನು ಸಲ್ಲಿಸಿದ್ರು. ಸೊ ಅದನ್ನು ಪರಿಗಣಿಸಿ ಯಾವಾಗ DA ಹೈಕ್ ಕೊಡ್ಬೋದು ಅನ್ನೋದ್ರ ಬಗ್ಗೆ ಒಂದು ಸುಳಿವನ್ನು ಕೊಟ್ಟಿದ್ದಾರೆ. ಸೊ ಅದೇನೆಂದರೆ, ಇವಾಗ DA ಹೈಕ್ ಏನಂತ ಮನವಿಯಲ್ಲಿ ಏನಂತ ತಿಳಿಸ್ಕೊಟ್ಟಿದ್ದಾರೆ ಅಂದರೆ, DA ಹೈಕ್ ಅಂದರೆ ತುಟಿ ಭತ್ಯೆಯನ್ನು ಯಾಕೆ ಕೊಡ್ತಾರೆ ಅಂದರೆ, ಹಣದುಬ್ಬರದಿಂದ ಏನು ಎಲ್ಲ ಪ್ರತಿಯೊಂದು ಐಟಮ್ಸ್ ಬೆಲೆನೂ ಜಾಸ್ತಿ ಆಗುತ್ತೋ ಸೊ ಅದನ್ನು ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ಡಿಯರ್ನೆಸ್ ಅಲವೆನ್ಸ್ ಅಥವಾ ತುಟಿ ಭತ್ಯೆಯನ್ನು ಕೊಡ್ತಾರೆ. ಕೇಂದ್ರ ಸರ್ಕಾರಿ ನೌಕರರಿಗೆ ಮಾತ್ರ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರಿ ನೌಕರರಿಗೂ ರಾಜ್ಯ ಸರ್ಕಾರಿ ನೌಕರ ಯಾರಾದರೂ ಆಗಿದ್ದರು ಅಥವಾ ಕೇಂದ್ರ ಸರ್ಕಾರ ಪಿಂಚಣಿದಾರರು ರಾಜ್ಯ ಸರ್ಕಾರಿ ಪಿಂಚಣಿದಾರರಿಗೆ ಕೂಡ ಒಂದೇ ರೀತಿಯ ಹಣದುಬ್ಬರನ್ನು ಎದುರಿಸ್ತಾ ಇರ್ತಾರೆ. ಹಾಗಾಗಿ ಬರೀ ಕೇಂದ್ರ ಸರ್ಕಾರಿ ನೌಕರರಿಗೆ ಮತ್ತು ಪಿಂಚಣಿದಾರರಿಗೆ ಮಾತ್ರ DA ಹೈಕ್ ಕೊಟ್ಟಿರೋದು ನ್ಯಾಯ ಅಲ್ಲ. ರಾಜ್ಯ ಸರ್ಕಾರದಲ್ಲಿ ಕೂಡ ಹಣದುಬ್ಬರದಿಂದ ಜನ ತತ್ತರಿಸ್ತಿರೋದ್ರಿಂದ ರಾಜ್ಯ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರಿಗೂ ಕೂಡ DA ಹೈಕನ್ನು ಇಮಿಡಿಯೇಟಾಗಿ ಜಾರಿ ಮಾಡಬೇಕು ಅಂತ ಹೇಳಿ ಮನವಿಯನ್ನು ಸಲ್ಲಿಸಿದ್ದಾರೆ. ಮತ್ತು ಕೇಂದ್ರ ಸರ್ಕಾರದಂತೆ ವರ್ಷಕ್ಕೆ 2 ಬಾರಿ ಅಂದರೆ ಜನವರಿ ಮತ್ತು ಜುಲೈನಲ್ಲಿ DA ಹೈಕ್ ಮಾಡಬೇಕು ಅಂತ ಹೇಳಿದ್ರು ಕೂಡ ಆ ಮನವಿನಲ್ಲಿ ಮೆನ್ಷನ್ ಮಾಡಿದರು. ಸೊ ಈ ಮನವಿಯನ್ನು ಪರಿಗಣಿಸಿದ ಆರ್ಥಿಕ ಇಲಾಖೆಯವರು ಏನು ಹೇಳಿದ್ದಾರೆ ಅಂದರೆ, ಸದ್ಯಕ್ಕೆ 7ನೇ ವೇತನ ಆಯೋಗನ ಜಾರಿ ಮಾಡಿರೋದ್ರಿಂದ ಅದರಿಂದ ಏನು ಮೂಲ ವೇತನದಲ್ಲಿ ಹೆಚ್ಚಳ ಆಗಿದೆ ಮತ್ತು ಫಿಟ್ಮೆಂಟ್ ಫ್ಯಾಕ್ಟರ್ ಜಾಸ್ತಿ ಮಾಡಿದ್ದಾರೆ, ಪಿಂಚಣಿ ಜಾಸ್ತಿ ಮಾಡಿದ್ದಾರೆ. ಸೊ ಇವೆಲ್ಲದನ್ನು ಮಾಡಿರೋದ್ರಿಂದ ಸರ್ಕಾರಕ್ಕೆ ಅಡಿಷ್ನಲ್ ಹೊರೆ ಆಗಿರೋದ್ರಿಂದ DA ಹೈಕನ್ನು ನೆಕ್ಸ್ಟ್ ಇಯರಿಂದ ಅಂದರೆ ಜನವರಿ 2025 ಇಂದ ಜಾರಿ ಮಾಡ್ತೀವಿ ಅಂತ ತಿಳಿಸ್ಕೊಟ್ಟಿದ್ದಾರೆ. ಸೊ ಇದರಿಂದಾಗಿ ಮತ್ತು ನೆಕ್ಸ್ಟ್ ಇಯರಿಂದ ಮಾಡ್ತಾ ವರ್ಷಕ್ಕೆ 2 ಬಾರಿ ಅಂದರೆ ಜನವರಿ ಮತ್ತು ಜುಲೈನಲ್ಲಿ DA ಹೈಕನ್ನು ಮಾಡೋ ಸಾಧ್ಯತೆಗಳಿವೆ ಅನ್ನೋದನ್ನು ಕೂಡ ತಿಳಿಸ್ಕೊಟ್ಟಿದ್ದಾರೆ. ಸೊ ಹಾಗಾಗಿ ಏನು ಎಲ್ಲರೂ ಬಾಕಿ DA ಅಥವಾ ಬಾಕಿ ಅರಿಯರ್ಸ್ ಅಥವಾ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೋ ಸೊ ಅದು ಆಗಸ್ಟ್ ಬದಲು ಜನವರಿಯಿಂದ ಸಿಗುವಂಥ ಚಾನ್ಸಸ್ ಇದೆ. ಆಮೇಲೆ ಎಷ್ಟು ಜಾಸ್ತಿ ಮಾಡ್ತಾರೆ, ಎಷ್ಟು ಪರ್ಸೆಂಟೇಜ್ ಅನ್ನೋದನ್ನು ಕ್ಲಿಯರಾಗಿ ಇನ್ನೂ ತಿಳಿಸ್ಕೊಟ್ಟಿಲ್ಲ. ಒಟ್ಟಾರೆ ಜನವರಿ 2025ನಲ್ಲಿ ರಾಜ್ಯ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರು ಖಂಡಿತವಾಗಿಯೂ ಕೂಡ DA ಹೈಕನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿದೆ. ಹಾಗೆ ಇದ್ರ ಜೊತೆಗೂ ಕೂಡ 70 ವರ್ಷದ ಮೇಲಿನವರಿಗೆ ಏನು 10% ಎಕ್ಸ್ಟ್ರಾ
ಪೆನ್ಷನ್ ಕೊಡಬೇಕು, ಅದು ಫ್ಯಾಮಿಲಿ ಪೆನ್ಷನ್ನಿಗೂ ಮತ್ತು ನಾರ್ಮಲ್ ಪೆನ್ಷನ್ಗೂ ಅಪ್ಲೈ ಆಗುತ್ತಲ್ವ, ಅದರ ಬಗ್ಗೆ ತಿಳಿಸ್ಕೊಡಿ ಅಂತಲೂ ಕೂಡ ಮನವಿನಲ್ಲಿ ತಿಳಿಸಿದ್ರು. ಅದಕ್ಕೆ ಸದ್ಯಕ್ಕೆ ಈ 70 ವರ್ಷದ ಮೇಲಿನವ್ರಿಗೆ 10% ಏನು ಕೊಡ್ತೀವೋ ಅದನ್ನು ಜಾರಿಗೆ ಮಾಡಿಲ್ಲ. ಏನು ಆಗಸ್ಟ್ 1ರಿಂದ ಜಾಸ್ತಿ ಆಗಿರುತ್ತೋ ಅದು 7th ಪೇ ಕಮಿಷನ್ ಪ್ರಕಾರ ಪೆನ್ಷನಲ್ಲಿ ಏನು ಎಲ್ಲರಿಗೂ ರೆಗ್ಯುಲರಾಗಿ ಜಾಸ್ತಿ ಆಗುತ್ತೋ ಅಷ್ಟೇ ಜಾಸ್ತಿ ಆಗಿರೋದು. ಈ 70 ವರ್ಷ ಮೇಲಿನವರಿಗೆ, ಯಾಕಂದರೆ ಇವಾಗ ಆಲ್ರೆಡಿ 80 ವರ್ಷ ಮೇಲಿನವರಿಗೆ 20% ಅನ್ನೋದು ಆಲ್ರೆಡಿ ಜಾರಿಲಿದೆ. 80 ವರ್ಷ ಮೇಲಿನವ್ರಿಗೆ 20%, ಮತ್ತು 85 ವರ್ಷ ಮೇಲಿನವರಿಗೆ 30%, 90 ವರ್ಷ ಮೇಲಿನವರಿಗೆ 40%, ಮತ್ತು 100 ವರ್ಷವೇ 50% ಅಂತ ಆ ಥರ ಆಲ್ರೆಡಿ ಜಾರಿಗಿದೆ. ಸೊ ಇದ್ರ ಬಗ್ಗೆ ಡೀಟೇಲಾಗಿ ನಾನು ಆಲ್ರೆಡಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ನೋಡಿ ನೀವು ವಿಷಯನ ತಿಳ್ಕೊಳ್ಬೋದಾಗಿದೆ. ಹಾಗೆ ಅದು ಆಲ್ರೆಡಿ ಜಾರಿಲಿರೋದ್ರಿಂದ ಮತ್ತು ರೀಸೆಂಟಾಗಿ 7th ಪೇ ಕಮಿಷನಿಂದ ಪೆನ್ಷನ್ನು ಕೂಡ ಜಾಸ್ತಿ ಆಗಿರೋದ್ರಿಂದ ಈ 70 ವರ್ಷ ಮೇಲಿನವರಿಗೆ 10%, 75 ವರ್ಷ ಮೇಲಿನವರಿಗೆ 15% ಅನ್ನೋದು ಅಡಿಷ್ನಲ್ ಹೊರೆಯಾಗುತ್ತೆ ಸರ್ಕಾರದ ಮೇಲೆ. ಹಾಗಾಗಿ ಅದನ್ನು ಕೂಡ ಆಗಸ್ಟಿಂದಲ್ಲದೆ ಜನವರಿ ಮೇಲಿಂದ ಜಾರಿ ಮಾಡೋದಕ್ಕೆ ಯೋಚಿಸ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಸೊ ಆಗಸ್ಟಿಂದ ಏನೇನೆಲ್ಲ ಜಾರಿ ಆಗುತ್ತೆ ಹಾಗಾದರೆ ಅಂತ ನೀವು ನೋಡೋದಾದರೆ, ಮೂಲ ವೇತನದಲ್ಲಿ ಸರ್ಕಾರಿ ನೌಕರರಾಗಿದ್ದರೆ ಮೂಲ ವೇತನದಲ್ಲಿ ಏನು ಹೆಚ್ಚಳ ಆಗುತ್ತೋ, ಫಿಟ್ಮೆಂಟ್ ಫ್ಯಾಕ್ಟರು, ಹೊಸ ಪೇ ಸ್ಕೇಲು, ಅದನ್ನೆಲ್ಲ ಕನ್ಸಿಡರ್ ಮಾಡಿ ಅದು, ಮತ್ತು ಪೆನ್ಷನರ್ಸ್ಗೆ ಮೂಲ ಪಿಂಚಣಿಯಲ್ಲಿ ಏನು ಹೆಚ್ಚಳ ಆಗುತ್ತೋ ಅದು ಆಗಸ್ಟಿಂದ ಜಾರಿಯಾಗಿದೆ. ಉಳಿದಿರುವಂಥ DA ಹೈಕು ಏನು ಜಾಸ್ತಿ ಆಗಬೇಕಿತ್ತೋ ಅದು ಕೇಂದ್ರ ಸರ್ಕಾರಿ ಮಾದರಿಯಲ್ಲಿ ಜನವರಿ ಮತ್ತು ಜುಲೈನಲ್ಲಿ ವರ್ಷಕ್ಕೆ 2 ಸಲದಂತೆ ನೆಕ್ಸ್ಟ್ ಇಯರಿಂದ ಜಾರಿ ಆಗುತ್ತೆ ಅಂತ ತಿಳಿಸ್ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಇಯರ್ ಜನವರಿ ಸಂಬಳದಲ್ಲಿ DA ಹೈಕಾಗಿ ಬರುವಂತಹ ಎಲ್ಲ ಸಾಧ್ಯತೆಗಳಿದೆ. DA ಹೈಕಾಗಿ ಇವಾಗಲೇ ಕೇಂದ್ರ ಸರ್ಕಾರಿ ನೌಕರರಿಗೆ DA ಹೈಕ್ ಆಗಿಬಿಟ್ಟು 53% DA ಜಾಸ್ತಿ ಮಾಡಿದ್ದಾರೆ. ಅವ್ರಿಗೆ ಮತ್ತೆ ಪುನಃ ಜನವರಿನಲ್ಲಿ ಕೂಡ DA ಹೈಕನ್ನು ಘೋಷಣೆ ಮಾಡ್ತಾರೆ. ಸೊ ಹಾಗಾಗಿ ರಾಜ್ಯ ಸರ್ಕಾರದ ಮೇಲೆ ಪ್ರೆಷರ್ ಜಾಸ್ತಿ ಆಗಿರೋದ್ರಿಂದ ಖಂಡಿತವಾಗಿಯೂ ಕೇಂದ್ರ ಸರ್ಕಾರದವ್ರದ್ದು, ಯಾಕಂದರೆ DA 53%ಗಿಂತಲೂ ಜಾಸ್ತಿ ಆಗಿರೋದ್ರಿಂದ ರಾಜ್ಯ ಸರ್ಕಾರಿ ನೌಕರರಿಗೂ ಕೂಡ DA ಹೈಕನ್ನು ಜನವರಿಯಲ್ಲಿ ಜಾರಿ ಮಾಡೋ ಸಾಧ್ಯತೆಗಳಿದ್ದಾವೆ. ಈ ಇನ್ಫಾರ್ಮೇಷನ್ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ. ದಯವಿಟ್ಟು ಈ ವಿಡಿಯೋವನ್ನು ನಿಮ್ಮ ಕಲೀಗ್ಸ್ ಜೊತೆ ಕೂಡ ಶೇರ್ ಮಾಡಿ, ಹಾಗೂ ಎಲ್ಲರಿಗೂ ಈ ವಿಡಿಯೋ ಇನ್ಫಾರ್ಮೇಷನನ್ನು ತಿಳಿಸ್ಕೊಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನೂ ಯಾವುದಾದ್ರೂ ಟಾಪಿಕ್ ಬಗ್ಗೆ ನಿಮಗೆ ಡೌಟ್ ಇದ್ದರೆ, ಅಥವಾ ಯಾವುದಾದ್ರೂ ಟಾಪಿಕ್ ಮೇಲೆ ವಿಡಿಯೋ ಮಾಡಬೇಕು ಅಂತ ಅನಿಸಿದರೆ ಕಮೆಂಟ್ ಮಾಡಿ ತಿಳಿಸಿ. ಖಂಡಿತವಾಗಿಯೂ ನಾನು ಆ ವಿಡಿಯೋವನ್ನು ಕನ್ಸಿಡರ್ ಮಾಡ್ತೀನಿ. ಹಾಗೆ EPFO ಬಗ್ಗೆನೂ ಇನ್ನೂ ಏನಾದರೂ ಡೀಟೇಲಾಗಿ ತಿಳ್ಕೊಳ್ಬೇಕಿದ್ರೆ, ಯಾರಿಗಾದರೂ ಹೇಗೆ ಚೆಕ್ ಮಾಡ್ಬೋದು ಅಂತ ಅವರು ಕೂಡ ಕಮೆಂಟ್ ಮಾಡಿ ತಿಳಿಸಿ, ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಧನ್ಯವಾದಗಳು.